ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಈಗ ರೈತರ ಆಕ್ರೋಶದ ಕೇಂದ್ರ ಬಿಂದುವಾಗಿದೆ. ಅನ್ನ ನೀಡುವ ಅನ್ನದಾತ ಇಂದು ರಸ್ತೆಯಲ್ಲೇ ಜೀವ ಕೈಯಲ್ಲಿ ಹಿಡಿದು ನಿಲ್ಲುವಂತಾಗಿದೆ. ವಿಜಯಪುರ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿಯ ಧೂಳು, ಸುಡು ಬಿಸಿಲು ಮತ್ತು ವೇಗವಾಗಿ ಚಲಿಸುವ ವಾಹನಗಳ ನಡುವೆಯೇ ರೈತರು ತರಕಾರಿ ಮಾರ್ತಿದ್ದಾರೆ. ಮಳೆ ಇರಲಿ ಗಾಳಿ ಇರಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಅನಿವಾರ್ಯವಾಗಿ ರಸ್ತೆ ಬದಿಯೇ ಆಸರಿಯಾಗಿದೆ. ಇತ್ತ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಂತಿಮವಾಗಿ ಎಚ್ಚರಿಕೆ ನೀಡಿರುವ ಕರ್ನಾಟಕ ಸೇನೆ ಕೂಡಲೇ ಸುಸಜ್ಜಿತ ಮಾರುಕಟ್ಟೆ ನಿರ್ಮಿಸದಿದ್ದರೆ ಹೆದ್ದಾರಿ ತಡೆದು ಉಗ್ರ ಹೋರಾಟ ಮಾಡುವುದಾಗಿ ಗುಡುಗಿದ್ದಾರೆ. ಅಧಿಕಾರಿಗಳೇ ಎಚ್ಚರ, ರೈತರ ತಾಳ್ಮೆ ಪರೀಕ್ಷಿಸಬೇಡಿ, ಅವರಿಗೆ ಗೌರವಯುತವಾಗಿ ವ್ಯಾಪಾರ ಮಾಡಲು ವೇದಿಕೆ ಕಲ್ಪಿಸಿಕೊಡಿ. ಇನ್ನು ಅನ್ನದಾತರ ಕಣ್ಣೀರು ನಾಡಿಗೆ ಒಳ್ಳೆಯದಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಸುರಕ್ಷಿತ ಮಾರುಕಟ್ಟೆ ಒದಗಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕರ್ನಾಟಕ ಸೇನೆ ವತಿಯಿಂದ ನಾವು ರೈತ ಸಂಘದಿಂದ ನಮ್ಮ ಸಿದ್ದನಗೌಡ ಪಾಟೀಲ್ರು ಮತ್ತು ರಾಷ್ಟ್ರೀಯ ರೈತ ಸಂಘದ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ ಅವ್ರ ಜೊತೆ ಸೇರಿ ಒಂದು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟೇವಿ. ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾದಂಥದ್ದು ಯಾವುದಾದ್ರೂ ತಾಲೂಕು ಇದ್ರೆ ಅದು ನಮ್ಮ ದೇವರ ಹಿಪ್ಪರಗಿ ತಾಲೂಕು. ಇವತ್ತಿನ ದಿವಸ ತರಕಾರಿ ಮಾರೋರಿಗೆ ಜಾಗ ಇಲ್ಲ ಅಂತಂದ್ರೆ ನಾವು ಯಾವ ಪರಿಸ್ಥಿತಿ ಒಳಗೆ ಅದೀವಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು. ಶಾಸಕರು ಸುಮ್ಮನೆ ಕೂಡಬಾರ್ದು. ಹೆಚ್ಚುವರಿ ನೀವು ಪರಿಹಾರ ನಿಧಿಯಿಂದ ದುಡ್ಡು ತೊಗೊಂಡು ಬಂದು ಶಾಸಕರನ್ನು ಇವತ್ತು ತರಕಾರಿ ವ್ಯಾಪಾರಸ್ಥರಿಗೆ ಸಹಕಾರ ಮಾಡಿಕೊಡ್ಬೇಕು, ಅವ್ರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡ್ಬೇಕಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಾನು ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹಾಗೂ ರೈತ ಸಂಘ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಏನು ದೇವರಪಿ ತಾಲೂಕಿನಲ್ಲಿ ರೈತರು ಮಾರ್ಕೆಟ್ಗೆ ಮಾರಾಟಕ್ಕೆ ಬಂದರೆ ಜಾಗನೇ ಇಲ್ಲ, ಏನಿಲ್ಲಪ್ಪ ಅಂದರೆ NH ರೋಡ್ ಮೇಲೆ ಮಾರಾಟ ಮಾಡಬೇಕಾಗ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಹಸನ್ ಅವರು ತಾಲೂಕು ಅಧ್ಯಕ್ಷ ನಮ್ಮ ಕನ್ನಡ ಸೇನೆ ಅಧ್ಯಕ್ಷರು ಅವರ ಮುಖಾಂತರ ಮಾನ್ಯ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಮನವಿ ಮಾನ್ಯ DC ಸಾಹೇಬರಿಗೂ ಫಾರ್ವರ್ಡ್ ಮಾಡ್ತಂತ ಹೇಳಿದ್ದಾರೆ ತಹಸೀಲ್ದಾರ್ ಸಾಹೇಬರು. ಅದೇ ರೀತಿ FMC ಸೆಕ್ರೆಟರಿ ಏನು ಮಾಡಬೇಕಪ್ಪ ಅಂದ್ರೆ ತುರ್ತಾಗಿ ಒಂದು ಮಾರುಕಟ್ಟೆಯನ್ನು ಘೋಷಣೆ ಮಾಡಬೇಕು. ಇಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಜಾಗ ಅಲಾಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ಒಂದು ನಮ್ಮ ಕನ್ನಡ ಸೇನೆ ರೈತ ಸಂಘ ವತಿಯಿಂದ ಒಂದು NH ತಡೆದು ಒಂದು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆವಾಗಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ, ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಒಂದು ಎಚ್ಚರಿಕೆವಾಗಿ ರೈತ ಸಂಘ ವತಿಯಿಂದ ಒಂದು ನಾವು ಅವರಲ್ಲಿ ಕಳಕಳಿಯಿಂದ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ವಿಚಾರಪ್ಪ ಏನಾಗ್ತದೆ ಅಂದರೆ ದೇವರಪಿ ತಾಲೂಕು ಯಾರೂ ಕೇಳೋರಿಲ್ಲ ಅನ್ನೋ ಅನಿಸ್ತಾ ಇದೆ ನನಗೆ. ಯಾಕಂದರೆ ಭಾಳ ತಾರತಮ್ಯ ಆಗ್ತಾ ಇದೆ. ಧ್ವನಿ ಎತ್ತಬೇಕು. ಪ್ರತಿಯೊಬ್ಬ ಜನ, ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ದಲಿತರು ಎಲ್ಲರೂ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಯಾಕಂದರೆ ಮುಂದೊಂದು ದಿನ ನಮ್ಮ ತಾಲೂಕನ್ನು ಕಡೆಗಣಿಸ್ತಾರೆ, ಆ ಲೆವೆಲ್ ಹೋಗ್ತಾವೆ. ಯಾಕಂದರೆ ಯಾವುದೋ ಒಂದು ಪರಿಹಾರ ಇಲ್ಲ. ಒಂದು ಯಾವುದೇ ಒಂದು ನೋಡ್ರಿ ಬಜೆಟ್ನಾಗ ನಮ್ಗೆ ಏನು ದೇವ್ರ ತಾಲೂಕು ಏನು ಕೊಟ್ಟರೆ ಹೇಳಿ, ಏನೂ ಕೊಟ್ಟಿಲ್ಲ. ನಮ್ಮ ಬಬಲೇಶ್ವರ ನೀರಾವರಿಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಯಾಕೆ ಆಗ್ತದೆ? ಭಾಳ ದಿನದಂತ ಆಗ್ತಾ ಇದ್ದು ಒಂದೇ ದಿನ ಅಲ್ಲ ನಾವು ಹೇಳ್ತಾ ಇದ್ವಿ. ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಮಾಡ್ತಾ ಇರ್ತಾನೆ. ಉತ್ತರ ಕರ್ನಾಟಕದ ಅನಾಗ ದೇವರಪಿ ತಾಲೂಕು ಅಂದರೆ ತುಂಬ ತಾರತಮ್ಯ. ಯಾಕೆ ದೇವರಪಿ ತಾಲೂಕು ಇಲ್ವಾ? ಆಲ್ರೆಡಿ ಇದೊಂದು ದೊಡ್ಡ ಮತಕ್ಷೇತ್ರ ಇದೆ. ಇದು ದೊಡ್ಡ ಒಂದು ಎಲ್ಲ ಜನಸಂಖ್ಯೆ ಒಂದು ಇದು ಇಂಥದ್ರಲ್ಲಿ ಒಂದು ಜನರಿಗೆ ಅನುಕೂಲ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಏನಾಗ್ತಾ ಇದೆ ಅಂದ್ರೆ ದೇವರಪಿ ತಾಲೂಕಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿನ ಶಕ್ತಿ ಇದೆ. ಒಬ್ಬ ವ್ಯಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕೂತ್ಕೊಳ್ಳೋಮು. ಯಾವ ಸಂಘಟನೆಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ದೇವರಪಿಯಲ್ಲಿ ಹೋರಾಟ ಮಾಡೋಣ. ನಾವು ನೀವು ಅನ್ನೋದು ಬೇಡ. ಯಾಕಂದರೆ ನೋಡ್ರಿ, ಈ ಕನ್ನಡ ಸೇನೆಯವ್ರದ್ದು ಕನ್ನಡ ನುಡಿ ನೆಲ ಜಲ ಪ್ರಕಾರ ಹೋರಾಟ ಮಾಡ್ತಾ ಇರ್ತಾರೆ. ರೈತರು ನಾವು ರೈತ ಸಂಘದ ಬಗ್ಗೆ ಮಾಡ್ತಾ ಇರ್ತೀವಿ. ಕಾರ್ಮಿಕರದ್ದು ಭಾಳ ಸಮಸ್ಯೆ ಇದೆ. ಈ ರೀತಿಯಾಗಿ ನಮ್ಮ ಎಲ್ಲ ಸಂಘಟನೆಗಳು ದೇವರಪಿ ತಾಲೂಕಲ್ಲೇ ಹುಟ್ಕೊಂಡವ. ಇಲ್ಲ ತೇಳಲ್ಲ, ಆದರೆ ನಮ್ಮಲ್ಲಿ ಧ್ವನಿ ಎತ್ತಾ ಇಲ್ಲ, ಬೇರೆ ಕಡೆ ಧ್ವನಿ ಎತ್ತಾ ಇದ್ದಾರೆ. ನಾವು ದೇವರಪಿ ತಾಲೂಕಿನವರೇ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕನಾಗಿನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿನಿ. ನಾವು ದೇವರಪುರದಲ್ಲಿ ದೊಡ್ಡ ಒಂದು ಸಮಾವೇಶ ಮಾಡ್ಬೇಕಿದೆ ಮುಂದಿನ ತಿಂಗಳಲ್ಲಿ. ಯಾಕೆ ಈ ರೀತಿ ಆದರೆ ಶಾಸಕರಿಗೂ ಹೇಳ್ತಾ ಇದ್ದೀವಿ ನಾವು. ಯಾಕೆ ಪಾಪ ಶಾಸಕರು ನಮ್ಮ ಸ್ವಲ್ಪ ಧ್ವನಿ ಎತ್ತಬೇಕು. ಇರಲಿ, ಕೊಟ್ಟರೆ ಕಡಿಮೆ ಕೊಡಕ್ಕೆ ಧ್ವನಿ ಎತ್ತರ ಕೊಡ್ತಾ ತಾನೆ. ತಾಯಿ ಮಗುವಿಗೆ ಹಾಲು ಉಣಿಸ್ಬೇಕಂದ್ರೆ ಅತ್ತಾಗ ಹಾಲು ಉಣಿಸ್ತಾರೆ. ಹಾಗಾಗಿ ನಾವು ಎಲ್ಲರೂ ಅದು ಧ್ವನಿ ಎತ್ತಬೇಕಾಗ್ತದೆ. ನಾನು ಒಂದು ವಿಷಯಗಳಾಗಿ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ, ಶಾಸಕರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ದೇವರಪಿ ತಾಲೂಕಿನಿಂದ ಇದು ಮನವಿ ಒಂದು ಕೇಳ್ಕೊತಾ ಇದ್ದೀನಿ. ನಮ್ಮ ಕರ್ನಾಟಕ ಸೇನೆಗೆ ಸ್ವಾಗತ, ನಮಸ್ಕಾರ. ಇಂದು ನಾವು ದೇವರಪಿ ತಾಲೂಕಿನಲ್ಲಿ ಇಲ್ಲಿ ಮನವಿ ಕೊಡಕ್ಕೆ ಬಂದೆ. ದೇವರಪಿ ತಹಸೀಲ್ದಾರ್ ಕಚೇರಿಗೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ದೇವರಪಿ ತಾಲೂಕಿನಾಗ ತರಕಾರಿ ಮಾರುಕಟ್ಟೆ ಇಲ್ಲ. ಇದು ತಾಲೂಕನಾಗ ಅನ್ಸಲಾಗ್ಯದ. ನೋಡಕಟ್ಟೆ ತಾಲೂಕು 2 ಹಳ್ಳಿ ಸೇರಿದ್ರೆ ಒಂದು ತಾಲೂಕನಾಗ ಏನು ಯಾವ ಆಫೀಸ್ಗಳು ಇಲ್ಲ, ಏನೂ ಇಲ್ಲ.
ಇದೊಂಥರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಬಿಸಿಲು ನಾಡು ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಅಂತರ ಬಿಸಿಲು ಭಾಳ ಇರ್ತದೆ. ಇವ್ರು ಬಿಸಿಲಾಗ ರೈತರಿಗೆ ಕುಂಡಿಸ್ತೇವೆ ನಾವು. ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ರೈತ ಅಂತ ಹೇಳ್ಕೊಂಡು ನಾವು ಬರೀ ಮಾತಿನಿಂದ ಬರೀ ಹೇಳೋದಷ್ಟೇ ಆಗ್ಯದ. ಅವ್ರಿಗೆ ರೈತರಿಗೇನೂ ಅನುಕೂಲ ಆಗೋದಿಲ್ಲ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಅಂತೂ ತುಳ್ಕೊಂತೇ ಬಂದ್ರೆ ಮೊದಲಿಂದ ರಾಜಕಾರಣಿಗಳು. ಈಗ ಅಕಸ್ಮಾತಾಗಿ ಇಲ್ಲಿ ತರಕಾರಿ ಮಾರುಕಟ್ಟೆಯನ್ನು ಮಾಡ್ಲಿಕ್ಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಸ್ತೇವೆ.